ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಮ್ಮದು ಮದುವೆ ಆಗಿದೆ. ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ. ಅದಕ್ಕೆಲ್ಲ ಕಮೆಂಟ್ ಮೂಲಕ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಹೇಗೆ ನನಗೆ ನೀವು ಶುಭ ಹಾರೈಸ್ತಿದ್ದೀರಾ, ಬ್ಲೆಸ್ ಮಾಡ್ತಿದ್ದೀರಾ, ಹೀಗೆ ಇನ್ನು ಮುಂದಕ್ಕೂ ಇರಬೇಕು. ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಬೇಕು. ನೀವು ಈ ಕಡೆಯಿಂದನೂ ನಿಮಗೆ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಸ್ ಎಲ್ಲ ಮೀನ್ಸ್ ಎ ಲಾಟ್ ಟು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಒಂದು ಪ್ರೀವಿಯಸ್ ವ್ಲಾಗ್, ರಿಸೆಪ್ಷನ್ ವ್ಲಾಗ್ ಎಲ್ಲರೂ ನೋಡಿದ್ದೀರಾ. ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೋಸ್ಕರ ನಾನು ನಿವಿಯವ್ರ ಕಡೆಯಿಂದನೂ ನಿಮಗೆ ಥ್ಯಾಂಕ್ ಯು ಹೇಳ್ಸಿದ್ದೀನಿ. ಸೊ ಅವರು ಅಷ್ಟೇ, ನಮ್ಮ ಫ್ಯಾಮಿಲಿ ಎಲ್ಲರೂ ತುಂಬ ಖುಷಿಯಾದರು ನಿಮ್ಮ ವಿಶ್ಗಳೆಲ್ಲ ನೋಡಿ, ಅವ್ರ ಕಮೆಂಟ್ಸ್ಗಳೆಲ್ಲ ನೋಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಗಂಡನ ಅಂದರೆ ನಿವಿಯವರ ಮನೆಯಲ್ಲಿ ವ್ಲಾಗ್. ಮೇ ಬಿ ಇದನ್ನು ಅಕ್ಕ ಚಾನಲಲ್ಲಿ ನೋಡಿರ್ತೀರ. ಅಕ್ಕ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಇಲ್ಲಿಂದ ಅಂದರೆ ಗಂಡನ ಮನೆ ವ್ಲಾಗ್ ಆ್ಯಂಡ್ ಅಮ್ಮನ ಮನೆ ವ್ಲಾಗ್ ಎಲ್ಲ ಕಂಟಿನ್ಯೂ ಆಗುತ್ತೆ. ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತಂದ್ಬಿಟ್ಟು ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಾಗಿನ ಒಂದು ಸಮ್ಮರ್ ಸೀಸನ್ಗೆ ಒಂದು ಬೆಸ್ಟ್ ನಮಗೆ ಮಾಯ್ಶ್ಚರೈಸರ್ ಬೇಕು. ಸೊ ಕೆಲವೊಮ್ಮೆ ಮಾಯ್ಶ್ಚರೈಸರ್ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಈಸಿ ಆಗಬೇಕು ಅಂತ ಮಾಮಾ ಅರ್ತ್ ಕಡೆಯಿಂದ ನಮಗೆ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ 3 ಫ್ಲೇವರ್ಸ್ ಇದೆ. ನಾನು ನಿಮಗೆ 2 ಫ್ಲೇವರ್ ತೋರಿಸ್ತಿದ್ದೀನಿ, ಒಂದು ಉಪ್ತಾನ್, ಇನ್ನೊಂದು ವಿಟಮಿನ್ ಸಿ. ಸೊ ಬನ್ನಿ ಇದನ್ನು ಲೈವಾಗಿ ಅಪ್ಲೈ ಮಾಡಿ ನಾನು ನಿಮಗೆ ಇದ್ರ ರಿಸಲ್ಟನ್ನ ನಿಮಗೆ ಲೈವಾಗಿ ತೋರಿಸ್ತೀನಿ. ಸೊ ನಾನು ಸೋಪ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮಗೆ ನಾನು ಒಂದು ಕಿಟ್ ತೋರಿಸ್ತಾ ಇದ್ದೀನಿ. ಇದು ಸ್ಕಿನ್ ಡಿಟೆಕ್ಟರ್, ಅಂದರೆ ನಮ್ಮ ಆಯಿಲ್ ಕಂಟೆಂಟ್ ಎಷ್ಟಿದೆ ನಮ್ಮ ಸ್ಕಿನ್ನಲ್ಲಿ, ನಮ್ಮ ಸ್ಕಿನ್ ಎಷ್ಟು ಮಾಯ್ಶ್ಚರ್ ಆಗಿದೆ ಅಂತ ನಾವು ಈ ಒಂದು ಕಿಟ್ಟಲ್ಲಿ ಟೆಸ್ಟ್ ಮಾಡಿ ನಾವು ತಿಳ್ಕೊಬೋದು. ಸೊ ಮೊದಲಿಗೆ ನಾನು ನನ್ನ ಸ್ಕಿನ್ ಟೈಪ್ ಬಂದು ನನ್ನದು ಡ್ರೈ ಸ್ಕಿನ್. ಸೊ ಫಸ್ಟು ನಾನು ನಿಮಗೆ ಸ್ಕಿನ್ ಡಿಟೆಕ್ಟರಲ್ಲಿ ನಾನು ಟೆಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ನಮ್ಮದು ಎಷ್ಟು ಪರ್ಸೆಂಟ್ ಆಯಿಲ್ ಇಲ್ಲ ಅದು ನಮಗೆ ರೆಡ್ಡಲ್ಲಿ ನಮಗೆ ತೋರಿಸುತ್ತೆ. ಸೊ ನೋಡ್ಬೋದು ಎಷ್ಟು ಪರ್ಸೆಂಟು ನನಗೆ ಅಂದರೆ ಮೈನಸ್ ಅನ್ನೋ ಥರ ಇದು ನನಗೆ ಮೀನ್ಸ್ ನನ್ನ ಸ್ಕಿನ್ನಲ್ಲಿ ಆಯಿಲ್ ಇಲ್ಲ ಅಂತ ಅದು ನಮಗೆ ಟೆಸ್ಟ್ ಕಿಟ್ಟಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ನಾನು ಮಾಮಾ ಅರ್ತ್ ವಿಟಮಿನ್ ಸಿ ಮಾಯ್ಶ್ಚರಿಂಗ್ ಲೋಷನ್ ಸೋಪ್ನ ನಾನು ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಫೇಸ್ಗೆ ಆ್ಯಂಡ್ ಕೈಗೆ ಎರಡೂ ಅಪ್ಲೈ ಮಾಡ್ತಿದ್ದೀನಿ. ಸೊ ನಮ್ಗೆ ಯೂಶ್ವಲಿ ನಾವು ಸೋಪ್ನ ಯಾರೂ ಫೇಸಿಗೆ ಯೂಸ್ ಮಾಡಲ್ಲ, ಬಿಕಾಸ್ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ತುಂಬ ಡೆಲಿಕೇಟ್ ಸಾಫ್ಟ್ ಇರೋ ಅಂಥದ್ದು ನಾವು ಫೇಸ್ ವಾಶ್ಗಳು ಯೂಸ್ ಮಾಡ್ತೀವಿ, ಮೀನ್ಸ್ ನಮ್ಮ ಒಂದು ಸ್ಕಿನ್ನ ಮಾಯ್ಶ್ಚರ್ ಆಗಿ ಇಟ್ಕೊಳ್ಳೋಕ್ಕೆ. ಬಟ್ ಅದಕ್ಕೋಸ್ಕರ ಈ ಒಂದು ಸೋಪ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಲೋಷನ್ ಸೋಪಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಆಗಿ ವಿಟಮಿನ್ ಸಿ, ಲೆಮನ್ ಆ್ಯಂಡ್ ಹನಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನ ಇಲಿಮಿನೇಟ್ ಮಾಡುತ್ತೆ ಆ್ಯಂಡ್ ಇದು ನಮಗೆ ಸ್ಕಿನ್ ಗ್ಲೋ ಆಗಿ ಮಾಡುತ್ತೆ, ಸ್ಮೂತ್ ಆಗಿ ಆ್ಯಂಡ್ ಮಾಯ್ಶ್ಚರೈಸ್ ಲಾಕ್ ಮಾಡುತ್ತೆ. ಆ್ಯಂಡ್ ಈ ಸೋಪ್ನ ನಾವು 2 in 1 ಅನ್ಬೋದು, ಸೋಪ್ ಕಮ್ ಲೋಷನ್ ಅಂತ. ಆ್ಯಂಡ್ ಉಪ್ತಾನ್ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪು ಅಷ್ಟೇ, ಇದರಲ್ಲಿ ನೀಮ್ನ ಗುಡ್ನೆಸ್ ಇರೋದ್ರಿಂದ ನಮ್ಮ ಸ್ಕಿನ್ನ ಇದು ಪ್ಯೂರಿಫೈ ಮಾಡುತ್ತೆ ಆ್ಯಂಡ್ ಪಿಂಪಲ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಮೇನ್ ಈ ಸೋಪ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್. ಸೊ ಇದರಲ್ಲಿ ನ್ಯಾಚುರಲ್ ಫ್ರೇಗ್ರೆನ್ಸ್ ಇದೆ ನಮಗೆ. ಆ್ಯಂಡ್ ನಾನು ಹೇಳ್ದಂಗೆ ಓನ್ಲಿ ಫೇಸ್ ಅಷ್ಟೇ ಅಲ್ಲ, ಹೋಲ್ ಬಾಡಿಗೆ ನಾವು ಈ ಒಂದು ಸೋಪ್ನ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇನ್ ಇದು ನಮ್ಮ ಸ್ಕಿನ್ನ ಇಲ್ಯುಮಿನೇಟ್ ಮಾಡಿ ಗ್ಲೋ ಸ್ಕಿನ್ ಆಗಿ ಮಾಡುತ್ತೆ. ಸೊ ಹೀಗೆ ನೀವು ಮಾಯ್ಶ್ಚರೈಸರ್ ಕಿಟ್ಟಿಂದ ನೀವು ಟೆಸ್ಟ್ ಮಾಡ್ಬೋದು. ಸೊ ಆವಾಗ ನಾನು ಬಿಫೋರ್ ಸೋಪ್ ಯೂಸ್ ಮಾಡೋಕ್ಕಿಂತ ಮುಂಚೆ ನನಗೆ ರೆಡ್ಡಲ್ಲಿ ತೋರಿಸ್ತಾ ಇತ್ತು. ಇವಾಗ ಎಷ್ಟು ಪರ್ಸೆಂಟ್ ನನ್ನ ಸ್ಕಿನ್ ಮಾಯ್ಶ್ಚರೈಸ್ ಆಗಿದೆ ಅಂತ ಇವಾಗ ಈ ಒಂದು ಡಿಟೆಕ್ಟರಲ್ಲಿ ಗೊತ್ತಾಗ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ ಏನು ಚೇಂಜಸ್ ಅಂತ ಅಂದ್ಬಿಟ್ಟು.
ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೋಪು. ಆ್ಯಂಡ್ ಈ ಒಂದು ಸೋಪು ಬರೀ ನಮ್ಮ ಬಾಡಿಗೆ ಅಷ್ಟೇ ಅಲ್ಲ, ನಾವು ಫೇಸಿಗೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಮಗೆ ಮಾಯಿಶ್ಚರ್ ಅವಶ್ಯಕತೆನೇ ಇಲ್ಲ, ಅಷ್ಟು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿಡುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನೀವೇನಾದರೂ ಈ ಒಂದು ಸೂಪರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಸೊ ನನ್ನ ಒಂದು ಕೂಪನ್ ಕೋಡ್ 12024 ಅಂತ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. ಬೇಗ ಹೋಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಇದು ಓನ್ಲಿ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಅಷ್ಟೇ. ಆ್ಯಂಡ್ ಇದು ನಮಗೆ ಮಮಾಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಇಲ್ಲ, ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ನಾವು ಮಮಾಅರ್ತ್ ಪ್ರಾಡಕ್ಟ್ನ ನಾವು ತೊಗೋಬೋದು. ಸೊ ಬೇಗ ಹೋಗಿ ನಿಮ್ಮ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಮಮಾಅರ್ತ್ ಪ್ರಾಡಕ್ಟ್, ಈ ಒಂದು ಸೂಪರ್ ಮಮಾಅರ್ತ್ ವಿಟಮಿನ್ ಸಿ ಮಾಯಿಶ್ಚರ್ ಸೋಪ್ನ ನೀವು ಬೈ ಮಾಡ್ಬೋದು. ಆ್ಯಂಡ್ ಮಮಾಅರ್ತ್ ಅವ್ರದ್ದು ಇನ್ನೊಂದು ಗುಡ್ನೆಸ್ ಪ್ರೋಗ್ರಾಮ್ ಇದೆ. ಅವರು 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಅಂತ ಒಂದು ಇನಿಷಿಯೇಟ್ ತೊಗೊಂಡಿದ್ದಾರೆ. ಸೊ ನಾವು ಪರ್ಚೇಸ್ ಮಾಡೋ ಪ್ರತಿಯೊಂದು ಲಿಂಕ್ನ ಅವರು ಒಂದು ಗಿಡದ ರೂಪದಲ್ಲಿ ನೆಡ್ತಾರೆ. ಸೊ ಅವರ ಒಂದು ಗುಡ್ನೆಸ್ ಪ್ರೋಗ್ರಾಮಿಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದ್ದಂಗೆ ಆಗುತ್ತೆ. ಸೊ ಬೇಗ ಹೋಗಿ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡೀರಿ. ಸೊ ಫ್ರೆಂಡ್ಸ್, ಎಲ್ಲರೂ ಅಕ್ಕ ಚಾನಲಲ್ಲಿ ನೋಡಿರ್ತೀರ, ನನ್ನ ಕಡೆ ಮದುವೆ ಅಡೂರಿಯಾಗಿ ಒಂದಲ್ಲ ಎರಡಲ್ಲ 14 ಜನ ಬಂದಿದ್ದರು. ಸೊ ನನಗಂತೂ ಹೋಮ್ನ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋ ಫೀಲೇ ಆಗಲಿಲ್ಲ ಮನೆಗೆ ಹೋದ್ಮೇಲೆ. ಯಾಕಂದರೆ ನನ್ನ ಕಸಿನ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ತುಂಬ ಖುಷಿಯಾಗಿತ್ತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ನೈಟು ನಿವಿ ಅವ್ರ ಮನೆಯಲ್ಲಿ ಪಾರ್ಟಿ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಹರಟೆ ಹೊಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಏನಿತ್ತು ನಾವು ನಿವಿ ಅವರ ಮನೆ ಅಂದರೆ ಗಂಡನ ಮನೆ ದೇವರಿಗೆ ಹೊರಟ್ವಿ. ಎಲ್ಲರೂ ಒಂದು ಟ್ರಿಪ್ ಆದಂಗೆ ಆಗುತ್ತೆ, ಅವರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಎಲ್ಲರನ್ನೂ ಕರ್ಕೊಂಡು ನಾವು ದೇವರ ಮನೆಗೆ ಹೋದ್ವಿ. ಸೊ ದೇವರ ಮನೆಯಲ್ಲಿರೋ ಕಾಲಭೈರೇಶ್ವರ ನಮ್ಮ ಮನೆ ದೇವರು. ಹಾಗಾಗಿ ಫಸ್ಟು ನಾವು ಟೆಂಪಲ್ಗೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ವ್ಯೂ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ರೀಲ್ಸು ಅದು ಇದು ಫೋಟೋಸು ವೀಡಿಯೋಸ್ ಅಂತೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ವಿ. ಆ್ಯಂಡ್ ನಾನು ನಿವಿ ಹತ್ರ ವಿಶ್ ಮಾಡಿಸಿದ್ದು ನಾನು ಮೊದಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೀನಿ, ಅಂದರೆ ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ನಿವಿ ಹತ್ರನೂ ನಾನು ಥ್ಯಾಂಕ್ ಯು ಹೇಳ್ಸಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾಚ್ಕೊತಾ ಇದ್ರು ಕ್ಯಾಮ್ರಾ ಮುಂದೆ ಬರೋಕ್ಕೆ, ಬಟ್ ಇವಾಗ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೇ ಹೇಳ್ತಾರೆ ಅದು ಕಂಟೆಂಟ್ ಚೆನ್ನಾಗಿದೆ ನೋಡು, ಜನಗಳಿಗೆ ಇಷ್ಟ ಆಗುತ್ತೆ, ಅದನ್ನು ವೀಡಿಯೋ ಮಾಡು ಅಂತ ಅವರೇ ಹೇಳ್ತಾರೆ. ಸೊ ತುಂಬ ಖುಷಿ ಆಗುತ್ತೆ ಇಂಥರ ಸಪೋರ್ಟಿವ್ ಪಾರ್ಟ್ನರ್ ಸಿಕ್ಕಿರೋದು. ನೆಕ್ಸ್ಟು ಅಪ್ಪನ ಮನೆಗೆ ಹೊರಡೋ ಶಾಸ್ತ್ರ ಇರೋದ್ರಿಂದ ಅಲ್ಲಿ ಇವರು ಅತ್ತೆ ಆಗಬೇಕು, ಅಂದರೆ ನಮ್ಮ ಮಾವನ ಅಕ್ಕ ಇವರು. ಗಂಡನ ಮನೆ ಸೈಡಿಂದ ಮಡ್ಲಕ್ಕಿ ಎಲ್ಲ ಹಾಕಿ ಶಾಸ್ತ್ರ ಮಾಡಿ ಇವರು ಕಳಿಸ್ಕೊಟ್ರು. ಸೊ ಹಿಂದೆ ಇರೋ ಸ್ಕ್ರೀನ್ ಇವರು ಹಸೆ ಅಂತ ಅಂತಾರೆ, ಅಂದರೆ ಇಲ್ಲಿನ ಶಾಸ್ತ್ರನೇ ಒಂಥರ ನಮ್ಮನೆ ಶಾಸ್ತ್ರನೇ ಒಂಥರ. ಬಟ್ ಓಕೆ, ನನಗೆ 2 ಕಡೆನೂ ರೂಢಿ ಇರೋದ್ರಿಂದ ನನಗೇನು ಹೊಸ ಫೀಲ್ ಆಗಲಿಲ್ಲ. ಬಟ್ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ನಾವೆಲ್ಲ ಫ್ಯಾಮಿಲಿ ಫೋಟೋಸ್ ತೊಗೊಂಡು ನೆಕ್ಸ್ಟು ನಮ್ಮ ಮನೆಗೆ ಹೊರಟ್ವಿ. ನಮ್ಮ ಮನೆ ರೀಚ್ ಆಗೋಷ್ಟರಲ್ಲಿ ಫುಲ್ಲು ಈವ್ನಿಂಗ್ ಆಗಿತ್ತು. ಸೊ ವಸಂತಕ್ಕ ಆರತಿ ಮಾಡಿ ನಮ್ಮನ್ನು ಒಳಗಡೆ ಕರ್ಕೊಂಡ್ರು. ಆರತಿ ಬೆಳಗೋಣ, ಇಬ್ಬರು ಮದುಮಗಳಿಗೆ ಆರತಿ ಬೆಳಗೋಣ. ಅಷ್ಟೇ ಕಣೆ, ಅಷ್ಟೇ ಹೇಳಂಗಿಲ್ಲ. ಪರ್ಫಾರ್ಮೆನ್ಸ್ ಹಾಯ್ ಎಂಟ್ರಿ ಆಗಿದ್ದು ಸ್ವಲ್ಪ ಹೊತ್ತಿಗೆ ಸರ್ಪ್ರೈಸ್ ಕೇಕ್ ಕಟ್ಟಿಂಗ್ ಆಯಿತು. ಆ್ಯಕ್ಚುಲಿ ಫಸ್ಟು ಅಜ್ಜಿಗೆ ಕೇಕ್ ಕಟ್ ಮಾಡಿಸಿದ್ವಿ. ಅಪ್ಪ ಸರ್ಪ್ರೈಸ್ ಆಗಿ ಅವರಿಗೆ ಸರ ಮತ್ತು ಅವ್ರದ್ದು ಬರ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೆಕ್ಸ್ಟ್ ನಮ್ಮ ಮನೆಗೆ ಬರ್ತಾಯಿದ್ದೀನಿ, ಆಲ್ರೆಡಿ ಕೇಕ್ ರೆಡಿ ಇತ್ತು. ಎಲ್ಲರೂ ಸೇರಿ ನನಗೆ ನಿವಿಗೆ ಕೇಕ್ ಕಟ್ಟಿಂಗ್ ಮೂಲಕ ವೆಲ್ಕಮ್ ಮಾಡಿದ್ರು.
ಶುಭ ಕೋರೋರು ಪೂಜಾ ನಾಳೆ ಟಿವಿ ನೈನ್ ಕಳಿಸ್ತೀನಿ. ಏನಿಲ್ಲ ಒಂದೇ ಸೆಕೆಂಡ್. ನವ ಜೋಡಿಗಳಿಗೆ ಶುಭಾಶಯ. ಚೆನ್ನಾಗಿರ್ಲಿ, 100 ವರ್ಷ ಖುಷಿಯಿಂದ ಚೆನ್ನಾಗಿರ್ಲಿ ಅಂತ ನನ್ನ ವೈಯಕ್ತಿಕ ಚೆನ್ನಾಗಿರ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂಗಿಗೆ ನಮ್ಮ ಭಾವಂಗೆ ಕೊನೆವರೆಗೂ ಇರಲಿ. ಓಕೆನಾ? ನಿಮ್ಮೆಲ್ಲರ ಆಶೀರ್ವಾದ ಸದಾ ಇವ್ರ ಮೇಲೆ ಇರ್ಲಿ ಅನ್ನೋದು ನನ್ನ ವೈಯಕ್ತಿಕ ಮನೆಯ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಇದೇ ನಾನು ಕೇಳ್ಕೊಳ್ಳೋದು. ಎಲ್ಲ ಆಶೀರ್ವಾದ ಈ ಕಡೆ ತಿರ್ಗೆ ಚಂದಿ. ಅಪ್ಪ ಈ ಕಡೆ ತಿರ್ಗಪ್ಪ. ಇಲ್ಲಿ ಯಾರಪ್ಪ ಮಾಮ ಕಣ ಸುಮ್ಮನಿಲ್ಲ ಮತ್ತೆ ಬರುತ್ತೆ ಪಕ್ಕದಲ್ಲಿ. ಬನ್ನಿ. ಅಲ್ಲಿ ಕೇಕ್ ಇನ್ನು ಕುಯ್ದೇನ ಸುಮ್ಮನೆ ತೋರಿಸ್ತೀನಿ ಎಲ್ಲರಿಗೂ. ಚಾಂದಿನಿ ಅಕ್ಕ ಗಾನು ಗಾನು ಬೇಡ ಸುಮ್ಮನಿರು. ಮನೆ ತುಂಬ ಜನ ಇರೋದ್ರಿಂದ ಎಲ್ಲರನ್ನೂ ಫೋಟೋ ಕರಿಬೇಕು ಅಂತ ನಾನು ಫೋಟೋಗೆ ನಿಲ್ಲೋದ್ಕಿಂತ ಎಲ್ಲರನ್ನೂ ಕರೆಯೋದೇ ಆಗಿತ್ತು. ನೀವು ಈ ಫೋಟೋ ಅಂತ ಅವ್ರು ನನಗೆ ಹೇಳ್ತಾಯಿದ್ರು, ಇಲ್ಲಿ ಪೋಸ್ ಕೊಡು ಫೋಟೋ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿತ್ತು, ಸರ್ಪ್ರೈಸ್ ಆಗಿತ್ತು, ತುಂಬ ಖುಷಿ ಆಯಿತು ಇಬ್ಬರಿಗೂ. ಆ್ಯಕ್ಚುಲಿ ಪಾಪ ನಂದು ಇವಾಗ ಏನಿದೆ ಕ್ಲಿಪ್ಪಿಂಗ್ಸ್ಗಳು ಎಲ್ಲದೂ ರೆಕಾರ್ಡ್ ಮಾಡಿದ್ದು ಗಾನು ಮತ್ತು ಚಾರು. ಅವರಿಬ್ಬರು ಒಂಥರ ದೊಡ್ಡ ಹುಡುಗಿಯರ ಜೊತೆ ಥರ ನನ್ನ ಜೊತೆನೇ ಇದ್ರು, ತುಂಬ ಹೆಲ್ಪ್ ಮಾಡಿದ್ರು ಪುಟಾಣಿಗಳು. ಬಟ್ ಅವ್ರ ಜೊತೆನೇ ನನಗೆ ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ. ತುಂಬ ಹೆಲ್ಪ್ ಮಾಡಿದ್ರು, ಯಾಕಂದರೆ ದೊಡ್ಡವರಾಗ್ಬಿಟ್ಟಿದ್ದಾರೆ, ತುಂಬ ಬ್ಯುಸಿ ಆಗಿಬಿಟ್ಟಿದ್ರು ಎಲ್ಲ. ಅವರಿಗೆಲ್ಲ ಡ್ಯಾನ್ಸು ಅದು ಇದು ಅಲ್ಲಿತ್ತು ಸ್ವಲ್ಪ. ಬಟ್ ಈ ಪುಟಾಣಿಗಳು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಬಾಂಟಿ ಅಲ್ಲಿ ಕೊಟ್ಟು ದೊಡ್ಡಪ್ಪಂಗೆ ಲೈಟ್ ಹಂಗೆ ಇಟ್ಕೊಳ್ಳಿ, ಲೈಟ್ ಹತ್ತೊಳ್ಳಿ. ಫೋಟೋ ಬರ್ರಿ. ಬನ್ನಿ ಆಯ್ಸಿ ಕೇಕ್
ಬಾಯ್ ಬಾ ಬಾಯ್ ಬಾಯ್ ಬಾ ಮನೆ ಬಾ ಆಂಟಿ ಮಾತಾಡ್ತೀನಿ ಆಂಟಿ ಫೋಟೋ ಫೋಟೋ ಒಂದು ಫೋಟೋ ಹತ್ತ ನೋಡ ಈ ಅತ್ತ ನೋಡ್ತಾರೆ ಹೋಗತ್ತಾನು ನೀನು ತಮ್ಮೆಲೆ ಪರಿ ಪರಿ ಬಾರೋ ಏನ ಹಂಗೆ ಇದು ಮಾಡ್ತೀಯ ನೀನು ಅಮ್ಮ ಹೋಗು ಯಾವಾಗಾಯ್ತು ನೀನು ಅಮ್ಮ ಹೋಗು ಬೈಲಿ ಕೇಕ್ ಬೇಡ ಕೇಕ್ ಬೇಡ ಇಲ್ಲಿ ಇಲ್ಲಿ ನೋಡ್ರಿ ಅವ ಇಲ್ಲಿ ನೋಡು ನೀನ್ ಸೈಡ್ ಬರಪ್ಪ ಬಾರಪ್ಪ ನೀನು ಬರಪ್ಪ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಡ್ಯಾನ್ಸ್ ಆಂಟಿ ಹಾಡು ಹಾಕ್ದಾಗ ಬರಿ ಬಾ ಇಲ್ಲ ಇಲ್ಲ ಬಾ ಬಿಡಿ ಚೀ ಹೋಗು ಹಾಂ ಸರಿ ಸರಿ ಮಾಡ್ತಿರೋದ್ ವಿಡಿಯೋ ಫೋಟೋ ಅಲ್ಲ ಈ ಕಡೆ ಕಂಡ ಫೋಟೋ ಅದೇ ಸೇಮ್ ಫೋಟೋ ಹೆಂಗಿರು ಮೋಹನ್ ಹೋದ ಹಾಂ ಆಗ್ತಾ ಇದೆ ಎಲ್ಲಿ ಅಡ್ಡಿ ಇಲ್ಲ ನೋಡ್ರಿ ಕಳಿಸ್ಕೊಡ್ರಿ ಹೌದಾ ಸೈಡ್ ಬರ್ತಾನ ನೋಡ್ತಾ ಇದ್ದೀವಿ ಸರಿನಾ ಬಾಗುರು ಸರಿ ಒಂದು ಸೆಲ್ಫಿ ತೊಗೊತೀನಿ ಇದು ಇದು ಅವನು ಹಾಕೊಳ್ಳೋ ಆಯ್ತಾ ಸೊ ಫ್ರೆಂಡ್ಸ್ ಕೇಕ್ ಕಟ್ಟಿಂಗಿಂದು ತುಂಬ ಲಾಂಗ್ ಕ್ಲಿಪ್ಪಿಂಗ್ ಇದೆ ಬಿಕಾಸ್ ಇವಾಗ ಒಬ್ರನ್ನ ತೋರಿಸಿ ಇನ್ನೊಬ್ರನ್ನ ತೋರಿಸ್ಲಿಲ್ಲ ಅಂದರೆ ಅವ್ರು ಅಲ್ಲೇ ಇದ್ದವರು ನೋಡು ನನ್ನ ತೋರಿಸಿಲ್ಲ ಅನ್ನೋ ಥರ ಆಗುತ್ತೆ. ಸೊ ಈ ಥರ ಎಲ್ಲ ನನಗೆ ಒಂಥರ ತಗೊಳಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲರೂ ಇರೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಒಬ್ಬರಲ್ಲ ಒಬ್ಬರು ನನ್ನ ಮದುವೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಇರಲಿ, ನಮ್ಮ ಪುಟ್ಟಪ್ಪ, ಅತ್ತೆ, ಅಕ್ಕ, ಈ ಕಡೆ ಫ್ಯಾಮಿಲಿ ಇರಲಿ, ಇಬ್ಬರು ನಮ್ಮ ಅಮ್ಮನ ಫ್ಯಾಮಿಲಿ, ಅಪ್ಪನ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನನಗೆ ಎಲ್ಲರನ್ನೂ ತೋರ್ಸೋಕ್ಕೆ ಇಷ್ಟ. ಬಟ್ ಮದುವೆಯಲ್ಲಿ ಮತ್ತು ಅರಿಶಿನ ಶಾಸ್ತ್ರದಲ್ಲೆಲ್ಲ ನನಗೆ ಕ್ಲಿಪ್ಪಿಂಗ್ ಸಿಗಲೇ ಇಲ್ಲ ಅವ್ರದ್ದು ತೋರ್ಸೋಕ್ಕೆ. ಹಾಗಾಗಿ ಅಟ್ಲೀಸ್ಟ್ ಇದರಲ್ಲಾದರೂ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅಷ್ಟು ನಮ್ಮ ಕತೆ. ನಾವು ನೆಕ್ಸ್ಟ್ ಏನು ಡ್ಯಾನ್ಸ್ ಆಡಲಿಲ್ಲ, ನೀವಿಗೆ ತಲೆನೋವಿತ್ತು ಅಂತ ಅವರು ಮಲ್ಕೊಂಡ್ರು, ನಾವು ಸುಮ್ಮನಾದ್ವಿ. ನೆಕ್ಸ್ಟ್ ಡೇ ನಾವು ಸೋಮನಾಥೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಮ್ಮ ಊರಿನ ಹಬ್ಬ ಇತ್ತು. ಹಾಗೆ ನಾವು ಒಂದು ಬೀಗ್ರೂಟ ಥರ ಸಿಂಪಲ್ಲಾಗಿ ಒಂದು ಬೀಗ್ರೂಟ ಇಟ್ಕೊಂಡಿದ್ವಿ. ಅಂದರೆ ಗಂಡನ ಮನೆ ಕಡೆ, ಅಂದರೆ ನೀವಿ ಮನೆಯವ್ರ ಸೈಡೆಲ್ಲ ಬರ್ತಾಯಿದ್ರು, ನಮ್ಮ ಅತ್ತೆ, ಮಾವ, ಕಸಿನ್ಸು ಎಲ್ಲರೂ. ಹಾಗಾಗಿ ಬೇಗ ಅಷ್ಟರಲ್ಲಿ ನಾವು ಅಲ್ಲಿನ ಒಂದು ಚೌಡಮ್ಮ ಟೆಂಪಲ್ಗೂ ಹೋಗಿ ನೆಕ್ಸ್ಟ್ ನಾವು ಸೋಮನಾಥೇಶ್ವರ ಹಿಸ್ಟಾರಿಕಲ್ ಟೆಂಪಲ್ ಅಲ್ವಾ, ಸೊ ಹೊಸದಾಗಿ ಸ್ವಲ್ಪ ನಿವಿಯವರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು, ಪುಟ್ಟಪ್ಪ, ಬಾವ, ಚಾರು, ನಿವಿ ಮತ್ತು ನಾವು ಇಷ್ಟು ಜನ ಹೋಗಿದ್ವಿ. ಅವತ್ತಿನ ದಿನ ಇನ್ನೊಬ್ರದ್ದು ಸ್ಪೆಷಲ್ ಪೂಜೆ ಇತ್ತಂತೆ, ಅಭಿಷೇಕ ಎಲ್ಲ. ಹಾಗಾಗಿ ನಮಗೆ ಒಂಥರ ಲಕ್ಕಿ ಅಂತ ಹೇಳ್ಬೋದು, ಅಭಿಷೇಕದ್ದು ನಾವು ನೋಡ್ದಂಗೆ ಆಯಿತು.
ಸಕ್ಕರೆ ತಂದೆ ಟೆಂಪಲ್ ಬಂದ್ರಾ ಸೊ ನೆಕ್ಸ್ಟ್ ಅಲ್ಲಿಂದ ಪೂಜೆ ಅಂದರೆ ಅಭಿಷೇಕ ಅವೆಲ್ಲ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಎಲ್ಲದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಯಲ್ಲಿ ಹೋದಾಗ ಇನ್ನೊಂದು ಶಾಸ್ತ್ರ ಅಂದರೆ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಅಮ್ಮ ಹೇಳಿದ್ರು. ಹಾಗಾಗಿ ನೆಕ್ಸ್ಟ್ ನೀವೇ ಅವ್ರಿಗೆ ಪಾದ ಪೂಜೆ ರೆಡಿ ಆಯಿತು. ನಾನು ಸ್ವಲ್ಪ ಕೂಲಾಗಿ ಮಾಡಿದ್ದೀನಿ, ಏನೂ ಅಂದ್ಕೊಂಬೇಡಿ ವಿಟಿ ನೋಡಿ. ಕುಡಿಯೋದು ಗಿಡಿಯೋದೇನಿಲ್ಲ ತಾನೆ. ಕುಡಿಬೇಕು ಕುಡಿ 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 ಆಂಟಿ ಕೂರ್ಸಿ ಚೇರ್ ಹಾಕಿ ಪಾದ ವಿಭೂತಿ ಬಳಿ ನಮ್ ಕಡೆ ತೊಳಸ್ತೀವಿ. ಈಗ ಕುಡಿಬೇಕಲ್ಲ ಈಗಿರೋದು. ಕುಡಿಬೇಕು ಏನು ಮಾಡಕ್ಕಾಗಲ್ಲ. ಎಂತದ ಒಂದು ಕುಡಿಬೇಕು. ಲಾಸ್ಟ್ ತನಕ ನೋಡ್ಕೋಬೇಕಲ್ಲ ನೀವು. ಏಯ್ ಅಷ್ಟು ಓದ್ತಿರ್ತ ಅವ್ನು ನಿಮ್ಗೆ ಮುಡ್ಸ್ಬೇಕು ಅಂತ ಬೀಳ್ದ ಮುಡ್ಕೋಬೇಕು. ನೀನು 4 ಹಾಕಿ ಸಾಕುವ ನಿಂತಲ್ಲಿ ಮುಡ್ಸ್ಬೇಕಂತ ಮೊದ್ಲೇ ಹೇಳೋದಲ್ವಾ, ಇವಾಗ ಇಷ್ಟ ಹೆಂಗ್ ಮುಡ್ಸೋದು? ಪೂಜೆ ಪಾಪ ಇದೊಂದಿನ ಮಾಡ್ತಾರ ಅವ್ರ ಪೂಜೆನ ಮಾಡ್ತಾರ, ದಿಮಾಕ್ ಮಾಡ್ತಾರ, ಮಾಡಲ್ಲ. ಹಾಡೇಳು ಆರತಿ ಬೇಡ ಕರ್ಪೂರ ಕರ್ಪೂರ ಎಲೆ ಕರ್ಪೂರ ಇಲ್ಲ ಹಚ್ಚದ ಅಲ್ಲಚ್ಚಿರ ಫುಲ್ ಕುಡಿಸ್ತೀನಿ ನೀರ್ನ. ಕರ್ಪೂರ ಹಚ್ಚಿ ಅದೊಂದ್ ಕಡೆ ಸಿಗಿಸ್ಬೇಕು. ಕೈಯಲ್ಲಿ ಯಾವತ್ತೂ ಮಾಡ್ಬಾರ್ದು. ಅಷ್ಟ ಊರು ಇದು ತಾಳು ಕರ್ಪೂರ ಬೆಳಗ್ಗೆ ಸರಿ ನೀನ್ ಯಾವ್ದೇ ಇರೋಡ್ಲಿ ನಮಸ್ತೆ ಮಾಡ್ಬೇಕಂದ್ರೆ ಎಲ್ಲ ಹಸ್ತನು ಮಾಡ್ಬೇಕು. ಹಂಗಲ್ಲ ಬೆರಳು ನೆಟ್ಟಿಗೆ ಮಾಡ್ಬಾರ್ದು. ಇರೋಡ್ಲಿ ಆ ಟೈಪ್ ಹಸ್ತ ಪೂರ್ತಿ ಊರಿ ಯಾರಿಗೆ ನಮಸ್ಕಾರ ಹಸ್ತ ಪೂರ್ತಿ ಊರ್ಬೇಕು. ಕೈ ಕಾಲಿಗೆ ಆಶೀರ್ವಾದ ಮಾಡ್ಲಿ. ನಮ್ಮಮ್ಮ ಎದ್ದಿದ ತಕ್ಷಣ ನಮ್ಮ ಅಪ್ಪನ ಕಾಲ್ ನಮಸ್ಕಾರ ಮಾಡೋದು, ಆಮೇಲೆ ಬಿಟ್ಟೇ ಬಿಟ್ಟು ದಪ್ಪ ಆದ್ಮೇಲೆ. ಸೊ ಪೂಜೆ ತುಂಬ ನಾನು ಶ್ರದ್ಧೆ ಭಕ್ತಿಯಿಂದಲೇ ಮಾಡಿದ್ದೀನಿ. ಬಟ್ ನಾನು ಹಂಗೆ ತುಂಬ ಸ್ವಲ್ಪ ಫನ್ನಿಯಾಗಿ ಮಾತಾಡ್ತಿರ್ತೀನಿ, ನೀವಿಗೆ ಕಾಲು ಎಳಿತಾ ಇರ್ತೀನಿ. ಹಾಗಾಗಿ ನಿಮ್ಗೆ ನೋಡಿದವ್ರಿಗೆ ಏನು ಸೀರಿಯಸ್ನೆಸ್ ಇಲ್ಲ ಅಂತ ಅನ್ನಿಸ್ಬೋದು, ಬಟ್ ಆ ಥರ ಏನಿಲ್ಲ. ಸೊ ಈ ಥರ ಪೂಜೆ ಗೀಜೆ ಅನ್ನೋ ವಿಚಾರದಲ್ಲಿ ನಾನು ಸ್ವಲ್ಪ ತುಂಬ ಭಕ್ತಿಯಿಂದಲೇ ಮಾಡ್ತೀನಿ.
ಆ್ಯಕ್ಚುಲಿ ನಾನು ಮಾತ್ರ ಹೀಗಲ್ಲ, ನಮ್ಮ ನಿವಿಯವರು ಅಷ್ಟೇ ಇದೇ ಥರ. ಹಾಗಾಗಿ ಅವ್ರ ಥರನೇ ನಾನು ಆಗಿಬಿಟ್ಟಿದ್ದೀನಿ, ಎಲ್ಲದಕ್ಕೂ ಸ್ವಲ್ಪ ಕಾಲು ಎಳ್ಕೊಂಡು ಮಾತಾಡೋದು ಅಂತ. ಸೊ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಮಿಡಲಲ್ಲಿ ಸ್ವಲ್ಪ ಜೋಕ್ ಕ್ರ್ಯಾಕ್ ಮಾಡ್ತಾ ಪೂಜೆ ಮಾಡಿದೆ. ಸೊ ಇದಾಗಿದ್ದ ತಕ್ಷಣವೇ ನೆಕ್ಸ್ಟು ಅಂದರೆ ನಾನು ಹೇಳಿದ್ನಲ್ಲ, ಲೈಟ್ ಅಂದರೆ ಸಿಂಪಲ್ಲಾಗಿ ನಾವು ಬೀಗರು ಊಟ ಇಟ್ಕೊಂಡಿದ್ವಿ ಅಂತ ಅಂದ್ಬಿಟ್ಟು ನಿವಿ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ ಮಾವ ಕಸಿನ್ಸು ಎಲ್ಲರೂ ಬಂದರು. ಅವರಿಗೆ ನಮ್ಮ ಕಡೆಯವರೆಲ್ಲರೂ ನಾವೇ ಎಲ್ಲ ಊಟ ಬಡಿಸಿದ್ದು ಎಲ್ಲ. ಅವರು ಒಂದು 15 ಮೆಂಬರ್ಸ್ ಬಂದಿದ್ದರು, ಅತ್ತೆದಿರು ಮಾವಂದಿರು ಕಸಿನ್ಸ್ ಎಲ್ಲರೂ. ತುಂಬ ಖುಷಿ ಆಯಿತು 2 ಫ್ಯಾಮಿಲಿಗಳ್ನೂ ಒಂಥರ ನೋಡ್ತಾ ಇದ್ದರೆ. ಯಾಕಂದರೆ ಒಂದು ನ್ಯೂ ಫ್ಯಾಮಿಲಿ ಬೇರೆ ಇವಾಗ ಆ್ಯಡ್ ಆಗಿದೆ. ಹಾಗಾಗಿ ಒಂಥರ ಚೆನ್ನಾಗಿತ್ತು. ತುಂಬ ಕುಟುಂಬ ನೋಡೋಕ್ಕೆ. ಗೊತ್ತು ನಿಮಗೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಏನಾಗ್ತಿತ್ತು ಅಂತ. ಹಾಗಾಗಿ ನಿವಿದು ಅಷ್ಟೇ ತುಂಬ ಬಿಗ್ ಫ್ಯಾಮಿಲಿ. ಹಾಗಾಗಿ ಅವರು ನಮ್ಮ ಜೊತೆ ಸೇರಿದ್ದು ಇನ್ನೂ ಖುಷಿ ಆಯಿತು. ಒಂಥರ ಫ್ಯಾಮಿಲಿಗೆ ಒಂಥರ ನ್ಯೂ ಮೆಂಬರ್ ಬಂದು ಇವಾಗ ನಮ್ಮ ಫ್ಯಾಮಿಲಿನೂ ಇವಾಗ ಬಿಗ್ ಫ್ಯಾಮಿಲಿ ಆಯಿತು ಅನ್ನೋ ಥರ ನಮಗೆ ಫೀಲ್. ಆ್ಯಂಡ್ ನಮ್ಮ ಫ್ಯಾಮಿಲಿ, ನಮ್ಮ ಕಸಿನ್ಸ್ಗಳು ಅಷ್ಟೇ ತುಂಬ ಖುಷಿಯಾದರು. ಆ್ಯಂಡ್ ನಮ್ಮ ಅತ್ತೆ ಮಾವ ನಿವಿಯ ಫ್ಯಾಮಿಲಿ ಕಡೆಯವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವರು ಅಷ್ಟೇ ಖುಷಿಯಾದರು ನಮ್ಮ ಟ್ರೀಟ್ನೆಲ್ಲ ನೋಡಿಬಿಟ್ಟು. ಸೊ ಅವ್ರು ಖುಷಿ ಆಗೋದ್ರಕ್ಕಿಂತ ಬೇರೆ ಏನೂ ನಮಗೆ ಬೇಕಾಗಿಲ್ಲ. ಯಾಕಂದರೆ ಇವಾಗಿನ ಇದರಲ್ಲಿ ಒಳ್ಳೆ ಮಾತು ಅಷ್ಟೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು, ಖುಷಿಯಾಗಿ ಇದ್ದರೆ ಸಾಕು ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರ ಕಡೆಯೂ ಖುಷಿಯಾಗಿ ನನ್ನ ಹತ್ರ ಎಲ್ಲ ಹೇಳಿದ್ರು. ಸೊ ನಾನು ಹ್ಯಾಪಿ, ನನ್ನ ಫ್ಯಾಮಿಲಿಯವರು ಹ್ಯಾಪಿ ಆ್ಯಂಡ್ ನಿವಿಯವ್ರ ಫ್ಯಾಮಿಲಿಯವರು ಹ್ಯಾಪಿ. ಸೊ ಎಲ್ಲದೂ ತುಂಬ ಚೆನ್ನಾಗಿ ಆಯಿತು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಊಟ ಆದಮೇಲೆ ಎಲ್ಲರೂ ಈವ್ನಿಂಗ್ ಅಷ್ಟರಲ್ಲಿ ಹೊರಟರು. ಇಷ್ಟು ಇವತ್ತಿನ ವ್ಲಾಗ್ ಸ್ಪೆಷಲ್. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗು ಅಷ್ಟೇ ನೀವೇ ಮನೆ ವ್ಲಾಗ್ ಆಗಿರುತ್ತೆ. ಹಾಗಾಗಿ ವೆಯ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.